ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 2 ವಾಕ್ಯ 20 ತಿಳಿಸುವುದೇನೆಂದರೆ, ಎದ್ದೇಳು, ಮಗುವನ್ನು ಮತ್ತು ಅವನ ತಾಯಿಯನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು. ಚಿಂತನೆ: ದೇವದೂತನ ಆಜ್ಞೆಯು ಭಯದ ಅಂತ್ಯ ಮತ್ತು ಭರವಸೆಯ ಆರಂಭವನ್ನು ಸೂಚಿಸುತ್ತದೆ. ದೇವರು ಸರಿಯಾದ ಕ್ಷಣದಲ್ಲಿ ಮಾತನಾಡುತ್ತಾನೆ. ಯೋಸೇಫನನ್ನು ಮತ್ತೆ ಎದ್ದು ತನ್ನ ಯೋಜನೆಯನ್ನು ನಂಬುವಂತೆ ಕರೆಯುತ್ತಾನೆ. ಇಸ್ರಾಯೇಲ್ಗೆ ಹಿಂದಿರುಗುವ ಪ್ರಯಾಣವು ದೇವರು ತನ್ನ ಧ್ವನಿಯನ್ನು ಕೇಳುವವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ನಮಗೆ ನೆನಪಿಸುತ್ತದೆ. ಅಪಾಯದ ನಂತರವೂ ಅವನು ತನ್ನ ಜನರನ್ನು ಹೊಸ ಜೀವನ ಮತ್ತು ತನ್ನ ವಾಗ್ದಾನಗಳ ನೆರವೇರಿಕೆಯ ಕಡೆಗೆ ಕರೆದೊಯ್ಯುತ್ತಾನೆ. ಯೋಸೇಫನಂತೆ ನಾವು ಎದ್ದೇಳಲು, ಪಾಲಿಸಲು ಮತ್ತು ನಂಬಿಕೆಯಲ್ಲಿ ಮುಂದುವರಿಯಲು ನಮ್ಮನ್ನು ಆಹ್ವಾನಿಸುತ್ತಾನೆ. ಪ್ರಾರ್ಥನೆ: ದೇವರೇ, ಭಯ ಮತ್ತು ಸಂದೇಹದಿಂದ ಎದ್ದೇಳಲು ನೀವು ನಮ್ಮನ್ನು ಕರೆಯುತ್ತೀರಿ ಮತ್ತು ನಿಮ್ಮ ಮಾರ್ಗದರ್ಶನ ವಾಕ್ಯದಲ್ಲಿ ನಂಬಿಕೆ ಇಡಲು ನಮಗೆ ತಿಳಿಸುತ್ತೀರಿ. ನಿಮ್ಮ ಧ್ವನಿಯನ್ನು ಕೇಳಲು ನಮಗೆ ಅನುಗ್ರಹವನ್ನು ನೀಡಿರಿ ಮತ್ತು ನೀವು ಕರೆದೊಯ್ಯುವ ಸ್ಥಳವನ್ನು ಅನುಸರಿಸಲು ಧೈರ್ಯವನ್ನು ನೀಡಿರಿ. ನಮ್ಮನ್ನು ಕತ್ತಲೆಯಿಂದ ಭರವಸೆಗೆ, ಅನಿಶ್ಚಿತೆಯಿಂದ ಶಾಂತಿಗೆ ಕರೆದೊಯ್ಯಿರಿ. ಆಮೆನ್.